ಮಣಿಪಾಲ ರೋಟರಿ ಕ್ಲಬ್ ವತಿಯಿಂದ ಕೌತುಕ ಚಿತ್ರತಂಡದೊಂದಿಗೆ ಸಂವಾದ ಮತ್ತು ಚಿತ್ರ ಪ್ರದರ್ಶನ ಕಾರ್ಯಕ್ರಮವನ್ನು ಮಣಿಪಾಲದ ರೋಟರಿ ಭವನದಲ್ಲಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಮನೋವೈದ್ಯ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಮಾತನಾಡಿ, ಕೌತುಕ ಸಿನಿಮಾ ನಮ್ಮ ಮನಸ್ಸಿನಲ್ಲಿ ಪಕ್ಷಿಗಳ ಬಗ್ಗೆ ಪ್ರೀತಿ ಹುಟ್ಟಿಸುತ್ತದೆ. ಭಾವನಾತ್ಮಕ ಕಥೆಯನ್ನ ಇಟ್ಟುಕೊಂಡು ಮಾಡಿದಂತಹ ಈ ಸಿನಿಮಾ ಜನರನ್ನು ಜಾಗೃತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಪ್ರಕೃತಿಯ ಋಣ ನಮ್ಮ ಮೇಲೆ ಯಾವತ್ತೂ ಇದೆ, ಅದಕ್ಕೆ ಕೃತಜ್ಞತೆ ಸಲ್ಲಿಸುವ ಕಿರುಚಿತ್ರ ಇದಾಗಿದೆ. ಈ ಸಿನಿಮಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಲಭಿಸಲಿ ಎಂದು ಹಾರೈಸಿದರು. ಕೌತುಕ ಸಿನಿಮಾ ನಿರ್ದೇಶಕ ಪ್ರಶಾಂತ್ ಸಾಗರ್, ನಿರ್ಮಾಪಕ ರಂಗು ಸಮರ್ಪಣ್, ರೋಟರಿ ಕ್ಲಬ್ ಅಧ್ಯಕ್ಷೆ ಶಶಿಕಲಾ ರಾಜವರ್ಮ, ಕಾರ್ಯದರ್ಶಿ ವಾಣಿಶ್ರೀ ಉಪಸ್ಥಿತರಿದ್ದರು. ವೇದಾ ಸುವರ್ಣ ಕಾರ್ಯಕ್ರಮ ನಿರೂಪಿಸಿದರು. ಇನ್ನು ಈ ಚಿತ್ರತಂಡದಿಂದ ನಗರದ ಬೋರ್ಡ್ ಹೈಸ್ಕೂಲ್ನಲ್ಲೂ ಸಹ ಚಿತ್ರ ಪ್ರದರ್ಶನ ಮತ್ತು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಪ್ರತಿ ಊರಿನ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ಕ್ರೀನ್ ಮಾಡಿ ತೋರಿಸ್ತಾ ಇದ್ದಾರೆ. ಅವರು ಎಲ್ಲೂ ಹೋಗಲಿಲ್ಲ, ಯಾವ ಶಾಲೆಗೆ ಹೋಗಲಿಲ್ಲ. ಶಾಲೆಯವರೇ ಇದು ಮಕ್ಕಳಿಗೆ ತುಂಬ ಉಪಯುಕ್ತ ಅಂತ ಅಂದ್ಕೊಂಡು ಅವರವರೇ ಸ್ಕ್ರೀನ್ ಮಾಡಿ ಅವರಿಗೆ ಪೋಸ್ಟ್ ಕಳಿಸ್ತಾ ಇದ್ದಾರೆ. ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಸೊ ಒಂದು ಶಾಲೆಯಲ್ಲಿ ಆಗುವ ಸ್ಕ್ರೀನಿಂಗಿಗೆ ಅವರು ಅಷ್ಟು ದೂರದಿಂದ ಬರುವ ಅವಶ್ಯಕತೆ ಇರಲಿಲ್ಲ. ಆದರೆ ಕೇಳಿದ ತಕ್ಷಣ ಒಪ್ಕೊಂಡು ಅಷ್ಟು ದೂರದಿಂದ ಬಂದಿದ್ದಾರೆ. ಅದರಲ್ಲೂ ರಂಗೋವರಿಗೆ ಒಂದು ಪರ್ಸನಲ್ ವರ್ಕ್ ಇತ್ತು. ಕೊನೆ ಮೂಮೆಂಟ್ ಅವರಿಗೂ ಡೌಟಲ್ಲಿದ್ದರು. ಆದರೆ ನಾವು ಬರ್ತೀವಿ ಸರ್, ಖಂಡಿತ ನೀವು ಇಷ್ಟೊಂದು ಉಡುಪಿಯಲ್ಲಿ ಸುಮಾರು ಜನ ಸ್ನೇಹಿತರಿದ್ದಾರೆ, ಪರಿಸರಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ನೇಹಿತರಿದ್ದಾರೆ, ಅವ್ರನ್ನೆಲ್ಲ ಭೇಟಿ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಬಂದರು. ನಾನು ಅವರ ಪರಿಚಯ ಕೇಳಿದರೆ ಇಬ್ಬರು ಅದು ಪಕ್ಕಲ್ಲಿ ಹಣ್ಣುಗಳೆಲ್ಲದನ್ನು ಗಮನಿಸಿದಂಥ ಒಬ್ಬರು ಅಲ್ಲಿನ ನ್ಯಾಚುರಲಿಸ್ಟು, ಅವ್ರಿಗೆ ಹಾರ್ನ್ಬಿಲ್ ಪಕ್ಷಿದು ಲೈಫ್ ಸ್ಟೈಲ್ ಎಲ್ಲ ಗೊತ್ತಿತ್ತು. ಹಾಗಾಗಿ ಅವರು ಗಂಡು ಪಕ್ಷಿಯನ್ನು ಸತ್ತೋಯ್ತು, ಅಟ್ಲೀಸ್ಟ್ ನಾವು ಅದು ಗೂಡು ಹುಡುಕಿ ಹೆಣ್ಣು ಪಕ್ಷಿನ ಸೇವ್ ಮಾಡಿದ್ರೆ ಅದು ಮರಿಗಳಾದರೂ ಉಳ್ಕೊಳ್ಳುತ್ತೆ ಅಂತ ಹೇಳಿ ಅವರು ಸುತ್ತ ಎಲ್ಲ ಮರಗಳನ್ನ ಹುಡುಕಿ ಅದು ಗೂಡು ಕಂಡು ಹಿಡಿದು ಆಮೇಲೆ ಸ್ಥಳೀಯ ಅರಣ್ಯ ಇಲಾಖೆಯವರು ಇನ್ಫಾರ್ಮ್ ಮಾಡಿ ಹೆಣ್ಣು ಪಕ್ಷಿ ಮತ್ತು ಮರಿನ ಸುಮಾರು ಅದು ಗೂಡಿನ ಆಚೆಗೆ ಬರೋವರೆಗೂ ತಿಂಗಳಗಟ್ಟಲೆ ಹಣ್ಣು ಕೊಟ್ಟು ಸೇವ್ ಮಾಡೋದು. ಸೊ ಈ ಥರ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಒಂದು ಮಲಯಾಳಂ ಚಾನಲ್ ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿದರು. ಆ ಇಂಟರ್ವ್ಯೂ ನೋಡಿದ್ರೆ ನನಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಸಬ್ಜೆಕ್ಟು, ಇದ್ರ ಬಗ್ಗೆ ಯಾಕೆ ಒಂದು ಶಾರ್ಟ್ ಫಿಲಮ್ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗೆ ನಮ್ಮ ದಾಂಡೇಲಿಯಲ್ಲಿ 2006ರಲ್ಲಿ ಮನೋಜ್ ಕುಮಾರ್ ಅಂತ ಒಬ್ಬರು ಫಾರೆಸ್ಟ್ ಆಫೀಸರ್ ಬಂದಾಗ ಅಲ್ಲಿ ಮಗಟೆ ಅಕ್ಕಿ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಅವರು ಎಲ್ಲ ಶಾಲೆಗಳಿಗೂ ಮತ್ತು ಹಳ್ಳಿಗಳಿಗೂ ಹೋಗಿ ಹಾರ್ನ್ಬಿಲ್ ಪಕ್ಷಿ ಬಗ್ಗೆ ಬೀದಿ ನಾಟಕಗಳನ್ನ ಮಾಡಿಸಿ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ಆಮೇಲೆ ಅದರದ್ದೇ ನಿರಂತರವಾದ ಪ್ರಯತ್ನದಿಂದ 2010ರಲ್ಲಿ ಹಾರ್ನ್ಬಿಲ್ ರಿಸರ್ವ್ ಫಾರೆಸ್ಟ್ ಅಂತಲೇ ದಾಂಡೇಲಿಯನ್ನು ಘೋಷಣೆ ಮಾಡಿದರು. ಸೊ ಈ ಒಂದು ಬೀದಿ ನಾಟಕ ಏನು ಮಾಡಿಸಿದ್ರು ಫಾರೆಸ್ಟ್ ಆಫೀಸರು, ತುಂಬ ಜಾಗೃತಿ ಮೂಡಿಸಿದ್ರು. ಆ ಒಂದು ರಿಯಲ್ ಇನ್ಸಿಡೆಂಟ್ಸು ಮತ್ತು ಕೇರಳದಲ್ಲಿ ಆಕ್ಸಿಡೆಂಟ್ ಆಗಿಸತ್ತು ಅವರು ಸೇವ್ ಮಾಡಿದ್ರು ಹೆಣ್ಣು ಪಕ್ಷಿನ, ಅವೆರಡನ್ನು ಇಟ್ಕೊಂಡು ನಾನು ಮಾಡಿದಂಥ ಶಾರ್ಟ್ ಫಿಲಮ್ ಇದು. ಸೊ ಇದು ಅಂದರೆ ನಾವು ಇದಕ್ಕೆ ಮುಂಚೆ ಶರಾವತಿಯೆಲ್ಲ ಒಂದು ತುಂಬ ಚಿಕ್ಕ ಮಟ್ಟದಲ್ಲಿ ಒಂದು 2-3 ಪಾತ್ರಗಳನ್ನ ಇಟ್ಕೊಂಡು ಮಾಡಿದ್ದು. ಅಲ್ಲಿ ನಮಗೇನು ನಮ್ಮೂರಲ್ಲೇ ಶೂಟಿಂಗ್ ಮಾಡಿದ್ದು, ನಮ್ಮ ಮನೇಲೆ ಈ ಸಿನಿಮಾ ಮಾಡಬೇಕಾದಾಗ ಕತೆ ಕೇಳಿ ಇಷ್ಟಪಟ್ಟು ಮಾಡಿದ್ದು. ಆದರೆ ಇಷ್ಟೊಂದು ಪ್ರೀತಿ ಗೌರವ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ವಿರೂಪಾಕ್ಷ ಸರ್ ಆಗಿರ್ಬೋದು ಮತ್ತು ಎಲ್ಲ ಶಾಲೆ ಶಿಕ್ಷಕರಾಗಿರ್ಬೋದು, ಇಷ್ಟು ಗೌರವ ಮತ್ತು ಅಭಿಮಾನ ತೋರಿಸ್ತಿರೋದು ನಮಗಂತೂ ಬಹಳ ಖುಷಿಯಾಗಿದೆ. ಈ ಚಿತ್ರನ ಎಲ್ಲರೂ ನೋಡ್ತಿರೋದೇ ನಮಗೆ ದೊಡ್ಡ ಸಂತೋಷ. ಇದಕ್ಕೆ ಕಾರಣವಾದ ಎಲ್ರಿಗೂ ನಾವು ಕೃತಜ್ಞರಾಗಿರ್ತೇವೆ. ಥ್ಯಾಂಕ್ ಯು.